ಅಬ್ಬಬ್ಬಾ, ಹಗಲು ರಾತ್ರಿ ಅಂತ ನೋಡ್ದೆ ಬೆವರು ಸುರಿಸಿ ಸ್ವಂತ ಮಕ್ಕಳ ಥರ ಪ್ರೀತಿಯಿಂದ ಬೆಳೆಸಿದ ಬೆಳೆ ಮಾರನೇ ದಿನ ಬೆಳಗ್ಗೆ ಎದ್ದು ನೋಡಿದರೆ ಸಾಕು ಪೂರ್ತಿ ಸರ್ವನಾಶ. ಯಾರು ಮಾಡಿದ್ದು ಇದನ್ನ? ಬೇರೆ ಯಾರೂ ಅಲ್ಲ, ವಾನರ ಸೇನೆ. ತಿಂಗಳುಗಟ್ಲೆ ಪಟ್ಟ ಕಷ್ಟ ಕಣ್ಣು ಮುಂದೆನೇ ಕೆಲವೇ ನಿಮಿಷಗಳಲ್ಲಿ ಮಣ್ಣು ಪಾಲಾದಾಗ ಆಗೋ ನೋವಿದೆಯಲ್ಲ, ಅಯ್ಯೋ, ಅದನ್ನು ಅನುಭವಿಸಿದ ರೈತನಿಗಷ್ಟೇ ಗೊತ್ತು. ಆದರೆ ಚಿಂತೆ ಬಿಡಿ, ಇವತ್ತು ಈ ಸಮಸ್ಯೆಗೆ ಒಂದು ಕೊನೆ ಆಡೋಣ ಬನ್ನಿ. ಹೌದು, ಈ ಒಂದು ಮಾತು ಸಾಕು ಪ್ರತಿಯೊಬ್ಬ ರೈತನ ಎದೆಯೊಳಗಿನ ನೋವನ್ನ ಹೇಳೋಕೆ. ನಾಶ ಆಗೋದು ಬರೀ ಬೆಳೆಯಷ್ಟೇ ಅಲ್ಲ, ಅದರ ಜೊತೆ ಮಕ್ಕಳನ್ನ ಓದಿಸ್ಬೇಕು ಅನ್ನೋ ಕನಸು, ಸಂಸಾರವನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಭರವಸೆ ಎಲ್ಲನೂ ಮಣ್ಣಲ್ಲೇ ಮಣ್ಣಾಗೋಗುತ್ತೆ. ಆದ್ರೆ ಧೈರ್ಯ ಕಳ್ಕೋಬೇಡಿ. ಈ ಸಮಸ್ಯೆಯನ್ನ ಬುಡ ಸಮೇತ ಕಿತ್ತಾಕೋಕೆ ಒಂದು ಖಚಿತವಾದ ದಾರಿಯಿದೆ. ಬನ್ನಿ, ಈ ಕೋತಿಗಳ ಕಾಟವನ್ನ ಬುಡದಿಂದಲೇ ಮುಗಿಸೋಕೆ ನಮ್ಮ ಪ್ಲಾನ್ ಏನು ಅಂತ ನೋಡೋಣ. ಮೊದಲಿಗೆ ನಮ್ಮ ಶತ್ರು ಯಾರು, ಅವರ ಬುದ್ಧಿ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ದುಡ್ಡಿಲ್ಲದೆ ಹೇಗೆ ರಕ್ಷಣೆ ಮಾಡೋದು, ಯಾವ ಸೂಪರ್ ಅಸ್ತ್ರಗಳನ್ನು ಬಳಸೋದು, ಶಾಶ್ವತ ಪರಿಹಾರ ಏನು, ಮತ್ತು ಕೊನೆಗೆ ರೈತನ ನಿಜವಾದ ಗೆಲುವು ಹೇಗಿರಬೇಕು ಅಂತ ಒಂದೊಂದಾಗಿ ನೋಡೋಣ. ನೋಡಿ, ಯಾವುದೇ ಯುದ್ಧ ಗೆಲ್ಬೇಕಾದ್ರೆ ಮೊದಲು ಶತ್ರು ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ಕೋತಿಗಳು ಅಂದ್ರೆ ಸುಮ್ಮನೆ ಹಣ್ಣು ತಿನ್ನೋ ಪ್ರಾಣಿಗಳಲ್ಲ, ಅವು ಭಾರೀ ಬುದ್ಧಿವಂತರು. ಒಂದು ಆರ್ಮಿ ಥರ ಒಟ್ಟಾಗಿ ಪ್ಲಾನ್ ಮಾಡ್ಕೊಂಡು ಬರ್ತವೆ. ಅವುಗಳ ತಲೆಯಲ್ಲಿ ಏನಿದೆ ಅಂತ ನಮಗೆ ಗೊತ್ತಾದ್ರೆ ಸಾಕು, ಅವುಗಳನ್ನ ನಮ್ಮ ಹೊಲದ ಗಡಿ ದಾಟದ ಹಾಗೆ ಮಾಡಲು ತುಂಬಾನೇ ಸುಲಭ. ಈ ಪಾಯಿಂಟ್ ತುಂಬಾನೇ ಮುಖ್ಯ. ಗಮನ ಇಟ್ಟು ಕೇಳಿ. ಪ್ರತಿಯೊಂದು ಕೋತಿಗಳ ಗುಂಪಿಗೆ ಒಬ್ಬ ಲೀಡರ್ ಇರ್ತಾನೆ. ವಿಜ್ಞಾನಿಗಳು ಅವನನ್ನ ಆಲ್ಫಾ ಮೇಲ್ ಅಂತ ಕರೀತಾರೆ. ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಅವನು ಆ ಗುಂಪಿನ ಸೇನಾಧಿಪತಿ. ಹೊಲಕ್ಕೆ ಮೊದಲು ಬರೋದು ಅವನೇ. ಸುತ್ತಲೂ ನೋಡಿ, ಯಾವುದೇ ಅಪಾಯ ಇಲ್ಲ, ಎಲ್ಲ ಸೇಫ್ ಆಗಿದೆ ಅಂದ್ಮೇಲ್ನೇ ಉಳಿದ ಸೈನ್ಯಕ್ಕೆ ಸಿಗ್ನಲ್ ಕೊಡೋದು. ಅಂದ್ರೆ ಏನ್ ಗೊತ್ತಾಯ್ತು? ನಮ್ಮ ಟಾರ್ಗೆಟ್ ಇಡೀ ಸೈನ್ಯ ಅಲ್ಲ, ಆ ಒಬ್ಬ ಸೇನಾಧಿಪತಿಯನ್ನ ಹೆದರಿಸಿದ್ರೆ ಸಾಕು, ಪೂರ್ತಿ ಗುಂಪೆ ಓಡಿ ಹೋಗುತ್ತೆ. ಇಲ್ಲಿದೆ ನೋಡಿ ಅಸಲಿ ಸೀಕ್ರೆಟ್. ವಿಜ್ಞಾನಿಗಳು ಏನ್ ಹೇಳ್ತಾರೆ ಅಂದ್ರೆ, ಕೋತಿಗಳ ಭಯದ ನೆನಪು ಅಂದ್ರೆ ಫಿಯರ್ ಮೆಮರಿ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ. ಒಂದ್ಸಲ ಒಂದು ಜಾಗದಲ್ಲಿ ಅವುಗಳಿಗೆ ಜೀವಕ್ಕೆ ಅಪಾಯ ಇದೆ ಅನ್ನೋ ಅನುಭವ ಆಯ್ತು ಅಂದ್ರೆ ಆ ಜಾಗವನ್ನ ವರ್ಷಗಟ್ಲೆ ನೆನ್ಪಿಟ್ಕೊಳ್ತವೆ. ಅಪ್ಪಿತಪ್ಪಿ ಮತ್ತೆ ಆ ಕಡೆ ತಲೆ ಹಾಕಲ್ಲ. ಇದೇ ನೋಡಿ ನಮ್ಮ ದೊಡ್ಡ ಅಸ್ತ್ರ. ಹಾಗಾದ್ರೆ ನಮ್ಮ ಮೊದಲ ಹಂತದ ರಕ್ಷಣೆಗೆ ರೆಡಿಯಾಗೋಣ. ಇಲ್ಲಿ ನಾವು ₹1 ಕೂಡ ಖರ್ಚು ಮಾಡದೆ ಮನೆಯಲ್ಲೇ ಇರೋ ವಸ್ತುಗಳನ್ನ ಬಳಸಿ ಕೋತಿಗಳ ತಲೆಯಲ್ಲಿ ಭಯವನ್ನ ಹೇಗೆ ಹುಟ್ಟಿಸೋದು ಅಂತ ನೋಡೋಣ. ನಿಮ್ಮ ಮನೆಯಲ್ಲಿರೋ ಹಳೆ ಸಿಡಿಗಳೇ ನಿಮ್ಮ ಮೊದಲ ಆಯುಧ. ಅವುಗಳನ್ನ ಮತ್ತೆ ಅಂಗಡಿಗಳಲ್ಲಿ ಸಿಗೋ ಹೊಳಪಿನ ಟೇಪ್ಗಳನ್ನ ತಂದು ಮರ ಗಿಡಗಳಿಗೆ ಕಟ್ಟಿ. ಬಿಸಿಲು ಬಿದ್ದಾಗ ಆ ಸೀಡಿಗಳಿಂದ ಬರೋ ಥಳಥಳ ಅನ್ನೋ ಬೆಳಕು ಕೋತಿಗಳ ಕಣ್ಣು ಕುಕ್ಕುತ್ತೆ. ಅಷ್ಟೇ ಅಲ್ಲ, ಗಾಳಿಗೆ ಆ ಟೇಪ್ ಮಾಡೋ ಸದ್ದು ಅವುಗಳನ್ನ ಗಲಿಬಿಲಿಗೊಳಿಸಿ, ಅಯ್ಯೋ, ಇಲ್ಲೇನು ಅಪಾಯ ಇದೆ ಅಂತ ಹೆದ್ರಿ ಓಡಿ ಹೋಗೋ ಥರ ಮಾಡುತ್ತೆ. ಆದ್ರೆ ಒಂದು ವಿಚಾರ ಮಾತ್ರ ಮರಿಬೇಡಿ, ಕೋತಿಗಳು ನಾವು ಅಂದ್ಕೊಂಡಷ್ಟು ದಡ್ಡ ಪ್ರಾಣಿಗಳಲ್ಲ. ಒಂದೇ ಜಾಗದಲ್ಲಿ ಒಂದೇ ವಸ್ತು ತುಂಬಾ ದಿನ ಇದ್ರೆ ಅವುಗಳಿಗೆ ಗೊತ್ತಾಗ್ಬಿಡುತ್ತೆ, ಓ, ಇದು ಸುಮ್ಮನೆ ಡಮ್ಮಿ ಅಂತ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ, ಪ್ರತಿ 3-4 ದಿನಕ್ಕೆ ಒಂದ್ಸಲ ಈ ಸಿಡಿಗಳ ಜಾಗವನ್ನ ಬದಲಾಯಿಸ್ತಾ ಇರಬೇಕು. ಆಗ ಮಾತ್ರ ಅವುಗಳ ಮನಸ್ಸಲ್ಲಿ ಗೊಂದಲ, ಭಯ ಹಾಗೇ ಉಳಿಯುತ್ತೆ. ಕೋತಿಗಳಿಗೆ ಅವುಗಳ ಜನ್ಮದ ಶತ್ರುಗಳು ಅಂದ್ರೆ ಹಾವು, ಹುಲಿ, ಚಿರತೆ. ಇವುಗಳನ್ನ ನೋಡಿದ್ರೆ ಸಾಕು, ಅವುಗಳ ಎದೆಯಲ್ಲಿ ನಡುಕ ಶುರುವಾಗತ್ತೆ. ಇದೇ ಅವುಗಳ ವೀಕ್ನೆಸ್. ಅಂಗಡಿಗಳಲ್ಲಿ ನಿಜವಾದ ಹಾವಿನ ತರನೇ ಕಾಣೋ ರಬ್ಬರ್ ಹಾವುಗಳು ಸಿಗ್ತವೆ. ಅವನ್ನ ಮತ್ತು ಹುಲಿ ಚಿರತೆಗಳ ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನ ಹೊಲದ ಗಡಿಗಳಲ್ಲಿ ಇಡಿ. ದೂರದಿಂದಲೇ ಇವನ್ನ ನೋಡಿದ ಕೋತಿಗಳು ಜೀವ ಉಳಿದ್ರೆ ಸಾಕು ಅಂತ ಆ ಜಾಗದ ಹತ್ರಕ್ಕೂ ಬರೋಲ್ಲ. ಮೊದಲು ಹೇಳಿದ ಹಾಗೆ ಇಲ್ಲೂ ಕೂಡ ಬದಲಾವಣೆಯೇ ಯಶಸ್ಸಿನ ಮೂಲಮಂತ್ರ. ಪ್ರತಿದಿನ ಅಥವಾ 2 ದಿನಕ್ಕೊಮ್ಮೆ ಈ ನಕಲಿ ಹಾವು, ಹುಲಿಗಳ ಜಾಗವನ್ನ ಬದಲಾಯಿಸಿ. ಆಗಷ್ಟೇ ಕೋತಿಗಳಿಗೆ ಇಲ್ಲಿ ನಿಜವಾಗ್ಲೂ ಅಪಾಯ ಇದೆ ಅನ್ನೋ ಭಯ ಉಳಿಯೋದು, ನಿಮ್ಮ ಹೊಲ ಸೇಫ್ ಆಗಿರೋದು. ಸರಿ, ಕಣ್ಣಿಗೆ ಮೋಸ ಮಾಡೋ ತಂತ್ರಗಳನ್ನ ನೋಡಿದ್ವಿ. ಈಗ ಬರೋಣ ಅಸ್ಲಿ ಆಟಕ್ಕೆ. ಕೋತಿಗಳ ಕಿವಿ ಮತ್ತು ಮೂಗಿಗೆ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋ ಇನ್ನೂ ಪವರ್ಫುಲ್ ಆದ ಸೂಪರ್ ಅಸ್ತ್ರಗಳ ಬಗ್ಗೆ ನೋಡೋಣ. ಚಿರತೆ ಘರ್ಜನೆ ಮಾಡಿದ್ರೆ, ಬೇಟೆ ನಾಯಿಗಳು ಬೊಗಳಿದ್ರೆ ಕೋತಿಗಳು ಹೆದರ್ಕೊಳ್ತವೆ ಅನ್ನೋದು ನಿಜ. ಆದ್ರೆ ಇದೆಲ್ಲ ಮೀರ್ಸೋ, ಕೋತಿಗಳ ಎದೆಯನ್ನೇ ನಡುಗಿಸೋ ಒಂದು ಬ್ರಹ್ಮಾಸ್ತ್ರ ಸೌಂಡ್ ಇದೆ. ಅದು ಯಾವುದು ಗೊತ್ತಾ? ಅದೇ ಗಾಯಗೊಂಡು ಕಿರುಚುತ್ತಿರುವ ಕೋತಿಯ ಕೂಗು.
ತಮ್ಮದೇ ಜಾತಿಯ ಒಂದು ಕೋತಿ ಅಪಾಯದಲ್ಲಿದೆ ಅನ್ನೋ ಈ ಕೂಗನ್ನ ಕೇಳಿದ ತಕ್ಷಣ ಉಳಿದ ಎಲ್ಲಾ ಕೋತಿಗಳು ತಮ್ಮ ಪ್ರಾಣ ಉಳಿದ್ರೆ ಸಾಕು ಅಂತ ದಿಕ್ಕಾಪಾಲಾಗಿ ಓಡಿ ಹೋಗ್ತವೆ. ಈ ಶಬ್ದದ ಆಡಿಯೋವನ್ನ ಇಂಟರ್ನೆಟ್ನಿಂದ ಡೌನ್ಲೋಡ್ ಮಾಡಿ ಒಂದು ಸಣ್ಣ ಸ್ಪೀಕರ್ನಲ್ಲಿ ಹೊಲದಲ್ಲಿ ಹಾಕಿದ್ರೆ ಸಾಕು, ಕೋತಿಗಳು ಆ ಜಾಗದ ಕಡೆ ಮತ್ತೆ ತಿರುಗಿಯೂ ನೋಡಲ್ಲ. ಈಗ ವಾಸನೆಯಿಂದ ಕೋತಿಗಳನ್ನ ಓಡಿಸೋ ಒಂದು ಅದ್ಭುತ ದೇಸಿ ಬ್ರಹ್ಮಾಸ್ತ್ರ ನೋಡೋಣ. ಇಲ್ಲಿ ಕಾಣ್ತಾ ಇರೋ ಪದಾರ್ಥಗಳನ್ನೆಲ್ಲ ಸೇರಿಸಿ ಒಂದು ಸ್ಪ್ರೇ ತಯಾರಿಸಿ ದೀನಿ ವಾಸನೆ ಮನುಷ್ಯರಿಗೆ ಪೆದ್ದಗ ಇಬ್ಬಂದಿ ಕಲಗಿಸకపోయినా ಕೋತಿಗಳ ಸೂಕ್ಷ್ಮ ಮುಗಿಗೆ ಇದು ಸಹಿಸೋಕ್ ಆಗಲ್ಲ. ಈ ಸ್ಪ್ರೇಯನ್ನ ಬೆಳೆಯ ಸುತ್ತ ಸಿಂಪಡಿಸಿದ್ರೆ ಆ ಘಾಟಿಗೆ ಕೋತಿಗರು ಹತ್ರ ಕೂಡ ಬರೋಲ್ಲ. ಇಷ್ಟೊತ್ತು ನಾವು ನೋಡಿದ್ದು ತಾತ್ಕಾಲಿಕ ಉಪಾಯಗಳು. ಈಗ ಒಂದ್ಸಲ ಮಾಡಿದ್ರೆ ವರ್ಷಗಟ್ಲೆ ಚಿಂತೆ ಇಲ್ದೇ ಇರೋ ಥರ ಪರ್ಮನೆಂಟ್ ಆಗಿ ರಕ್ಷಣೆ ಕೊಡೋ 2 ಸೂಪರ್ ವಿಧಾನಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದು ಸೋಲಾರ್ ಫೆನ್ಸಿಂಗ್. ಇದು ಕರೆಂಟಿಂದ ಅಲ್ಲ, ಸೂರ್ಯನ ಶಕ್ತಿಯಿಂದ ಕೆಲಸ ಮಾಡೋ ಬೇಲಿ. ಇದನ್ನ ಮುಟ್ಟಿದ್ರೆ ಕೋತಿಗಳಿಗೆ ಜೀವನಕ್ಕೇನೂ ಅಪಾಯ ಆಗಲ್ಲ, ಆದರೆ ಜೀವನದಲ್ಲಿ ಮರೆಯೋಕ್ಕಾಗ್ದಂಥ ಒಂದು ಸಣ್ಣ ಶಾಕ್ ಹೊಡೆಯುತ್ತೆ. ಆ ಭಯದ ನೆನಪು ಅವುಗಳನ್ನ ಮತ್ತೆ ಯಾವತ್ತೂ ಆ ಬೇಲಿ ಹತ್ರ ಬರೋಕೆ ಬಿಡಲ್ಲ. ಇದನ್ನ ಹಾಕ್ಸೋಕೆ ಸರ್ಕಾರದಿಂದ ಸಬ್ಸಿಡಿ ಕೂಡ ಸಿಗುತ್ತೆ. ನಿಮ್ಮ ಹತ್ರದ ಕೃಷಿ ಇಲಾಖೆಯಲ್ಲಿ ಒಮ್ಮೆ ವಿಚಾರಿಸಿ. ಎರಡನೆಯದು ಜೈವಿಕ ಬೇಲಿ, ಅಂದ್ರೆ ನಮ್ಮ ಪ್ರಕೃತಿಯಲ್ಲೇ ಪರಿಹಾರ ಹುಡುಕೋದು. ಹೊಲದ ಸುತ್ತಲೂ ಕಾರೆ ಗಿಡದಂತಹ ಮುಳ್ಳಿನ ಗಿಡಗಳು, ನಿಂಬೆ ಅಥವಾ ಬೇವಿನ ಮರಗಳನ್ನು ಬೆಳೆಸಿ. ಇದರಿಂದ ಡಬಲ್ ಲಾಭ. 1, ಇದು ಕೋತಿಗಳು ಒಳಗೆ ಬರೋಕ್ ಆಗದೆ ಹಾಗೆ ಒಂದು ನ್ಯಾಚುರಲ್ ಕೋಟೆ ಆಗತ್ತೆ. 2, ಅದರಿಂದ ಬರೋ ಹಣ್ಣುಗಳಿಂದ ನಿಮಗೆ ಹೆಚ್ಚುವರಿ ಆದಾಯನೂ ಬರುತ್ತೆ. ಹಾಗಾದ್ರೆ ಈ 2ರಲ್ಲಿ ಯಾವುದು ಬೆಸ್ಟ್? ನೋಡಿ, ಸೋಲಾರ್ ಫೆನ್ಸಿಂಗ್ಗೆ ಶುರುವಿನಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ, ಆದರೆ ರಿಸಲ್ಟ್ ತಕ್ಷಣ ಸಿಗುತ್ತೆ. ಜೈವಿಕ ಬೇಲಿಗೆ ಖರ್ಚು ಕಮ್ಮಿ, ಆದರೆ ಗಿಡಗಳು ಬೆಳೆದು ದೊಡ್ಡದಾಗೋಕೆ 2-3 ವರ್ಷ ಬೇಕು. ಆದರೆ ಇದು ಶಾಶ್ವತ ರಕ್ಷಣೆ ಜೊತೆಗೆ ಆದಾಯನೂ ಕೊಡುತ್ತೆ. ನಿಮ್ಮ ಕೈಲಿರೋ ದುಡ್ಡು ಮತ್ತು ನಿಮ್ಮ ಅಗತ್ಯಕ್ಕೆ ಯಾವುದು ಸರಿ ಹೊಂದುತ್ತೋ ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ಎಲ್ಲ ಉಪಾಯಗಳಿಗಿಂತ ಮುಖ್ಯವಾದ ಒಂದು ವಿಷಯ ಇದೆ. ನಮ್ಮ ನಿಜವಾದ ಗೆಲುವು ಇರೋದು ಬರೀ ಬೆಳೆಯನ್ನ ಉಳಿಸ್ಕೊಳ್ಳೋದ್ರಲ್ಲಿ ಅಲ್ಲ, ಅದರ ಜೊತೆಗೆ ನಮ್ಮ ಆತ್ಮಸಾಕ್ಷಿ ಮತ್ತು ಕಾನೂನನ್ನ ಪಾಲಿಸುವುದರಲ್ಲೂ ಇದೆ. ನಾವು ಬಳಸೋ ಪ್ರತಿಯೊಂದು ವಿಧಾನವೂ ಮನುಷ್ಯತ್ವದಿಂದ ಕೂಡಿರಬೇಕು. ದಯವಿಟ್ಟು ಈ ಕಾನೂನಿನ ಎಚ್ಚರಿಕೆಯನ್ನ ತುಂಬಾನೇ ಗಂಭೀರವಾಗಿ ತಗೊಳ್ಳಿ. ಬೆಳೆ ಹಾಳಾಯಿತು ಅನ್ನೋ ಸಿಟ್ಟಲ್ಲಿ ಅಥವಾ ಹತಾಶೆಯಲ್ಲಿ ಕೋತಿಗಳಿಗೆ ವಿಷ ಹಾಕೋದು, ಹೊಡೆಯೋದು, ಕೊಲ್ಲೋದು ಇದೆಲ್ಲ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ದೊಡ್ಡ ಅಪರಾಧ. ಈ ಅಪರಾಧ ಎಷ್ಟು ಗಂಭೀರ ಅಂದ್ರೆ, ವನ್ಯಜೀವಿಗಳಿಗೆ ಹಾನಿ ಮಾಡಿದ್ರೆ 3 ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು 25,000 ರೂಪಾಯಿವರೆಗೆ ದಂಡ ಹಾಕೋ ಅವಕಾಶ ಕಾನೂನಲ್ಲಿದೆ. ಅದಕ್ಕೆ ನಾವು ಬುದ್ಧಿವಂತಿಕೆಯಿಂದ ಸಮಸ್ಯೆಯನ್ನ ಬಗೆಹರಿಸೋಣ, ಕಾನೂನನ್ನ ಕೈಗೆತ್ಕೊಳ್ಳೋ ದುಸ್ಸಾಹಸ ಬೇಡ. ಹಾಗಾದ್ರೆ ಇಷ್ಟೊತ್ತು ಮಾತಾಡಿದ್ದರ ಸಾರಾಂಶವೇ ಈ 3 ಸುವರ್ಣ ನಿಯಮಗಳು. ಮೊದಲನೆಯದು, ಪ್ರಾಣಿಗಳಿಗೆ ನೋವು ಕೊಡಬೇಡಿ, ಅವುಗಳ ಮನಸ್ಸಲ್ಲಿ ಭಯದ ನೆನಪನ್ನು ಮಾತ್ರ ಸೃಷ್ಟಿಸಿ. ಎರಡನೆಯದು, ಒಂದೇ ವಿಧಾನವನ್ನು ನಂಬಬೇಡಿ, 2-3 ಉಪಾಯಗಳನ್ನ ಒಟ್ಟಿಗೆ ಬಳಸಿ. ಮತ್ತು ಮೂರನೆಯದು, ನಿಮ್ಮ ಉಪಾಯಗಳು ಕೋತಿಗಳಿಗೆ ಅಭ್ಯಾಸ ಆಗಬಾರದು, ಅದಕ್ಕೆ ಪದೇ ಪದೇ ಅವುಗಳ ಜಾಗವನ್ನು ಬದಲಾಯಿಸ್ತಲೇ ಇರಿ. ಹಾಗಾದ್ರೆ ನಾವು ಚರ್ಚೆ ಮಾಡಿದ ಈ ಉಪಾಯಗಳಲ್ಲಿ ನೀವು ಮೊದಲು ಯಾವುದನ್ನ ಟ್ರೈ ಮಾಡಬೇಕು ಅನ್ಕೊಂಡಿದ್ದೀರಿ? ಅಥವಾ ಈಗಾಗಲೇ ಇವುಗಳಲ್ಲಿ ಯಾವುದನ್ನಾದರೂ ಬಳಸಿ ಗೆದ್ದಿದ್ದೀರಾ? ದಯವಿಟ್ಟು ನಿಮ್ಮ ಅನುಭವವನ್ನ ಕಾಮೆಂಟ್ಗಳಲ್ಲಿ ಬರೆದು ತಿಳಿಸಿ. ನಿಮ್ಮ ಒಂದು ಮಾತು ಕಷ್ಟದಲ್ಲಿರುವ ಇನ್ನೊಬ್ಬ ರೈತನಿಗೆ ಸಹಾಯ ಮಾಡಬಹುದು. ಈ ಮಾಹಿತಿ ಎಲ್ರಿಗೂ ಉಪಯೋಗ ಆಗತ್ತೆ ಅನ್ಸಿದ್ರೆ ದಯವಿಟ್ಟು ಎಲ್ಲ ರೈತ ಬಂಧುಗಳಿಗೂ ಶೇರ್ ಮಾಡಿ. ನೆನ್ಪಿಡಿ, ಒಬ್ಬ ರೈತ ಉಳಿದ್ರೆ ಇಡೀ ದೇಶವೇ ಉಳಿದಂತೆ. ಜೈ ಕಿಸಾನ್.